ನೋಡಿ ನನ್ನ ಮಾತು ಕೇಳಲಿಕ್ಕೆ ಇವತ್ತಿನ ಈ ಒಂದು ಪತ್ರಿಕೆಗಳ ಲೋಕಾರ್ಪಣಾ ಕಾರ್ಯಕ್ರಮ ತತ್ವನಿಷ್ಠ ಮತ್ತು ಟೆಕ್ ವೈದ್ಯ ಇದರ ಲೋಕಾರ್ಪಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ವೈಯಕ್ತಿಕವಾಗಿ ಉದ್ಘಾಟನೆಯನ್ನ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಇನ್ನೋರ್ವ ಮುಖ್ಯ ಅತಿಥಿಗಳು ಮತ್ತು ಟೆಕ್ ವೈದ್ಯ ಈ ಪತ್ರಿಕೆ ಬಿಡುಗಡೆ ಮಾಡಿದಂಥ ಸನ್ಮಾನ್ಯ ಶ್ರೀ ವಿನಾಯಕ್ ಭಟ್ ಮೂರೂರು ಅವರೇ, ಶಿವಾನಂದ್ ಕಳವೆ ಅವರೇ, ಹರಿಪ್ರಕಾಶ್ ಕೋಡೆಮನೆ ಅವರೇ, ಶಾಂತಾರಾಮ್ ಸಿದ್ದಿ ಅವರೇ, ಪ್ರಮೋದ್ ಹೆಗಡೆ ಅವರೇ, ಶ್ರೀನಿವಾಸ್ ಹೆಬ್ಬಾಲ್ ಅವರೇ, ಗೋಪಾಲ್ ಕೃಷ್ಣ ವೈದ್ಯರವರೇ, ಶ್ರೀಧರ್ ಮಂಗಳೂರು ಅವರೇ, ಅನಂತಮೂರ್ತಿ ಹೆಗಡೆ ಅವರೇ, ಉಪೇಂದ್ರ ಪೈ ಅವರೇ, ಡಾಕ್ಟರ್ ಜಿ ಹೆಗಡೆ ಅವರೇ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಆತ್ಮೀಯ ಬಂಧು ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ನಾನೇನು ಭಾಷಣಕಾರನೂ ಅಲ್ಲ, ಸಾಹಿತಿನೂ ಅಲ್ಲ. ಹರಿಪ್ರಕಾಶ್ ಕೋಡೆಮನೆಯವರು ನಾನು ತುಂಬ ಭಾಷಣಕಾರ, ಭಾಳ ಚೆನ್ನಾಗಿ ಮಾತಾಡ್ತಾನೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತೀನಿ ಸರ್. ನಿಮ್ಮೊಂದು ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದೀನಿ. ಇಲ್ಲ, ಸತ್ಯವಾಗಿ ಹೇಳ್ತೇನೆ, ನಾನು ಭಾಷಣಕಾರನೂ ಅಲ್ಲ. ಆದರೆ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಇವತ್ತು ಅತಿ ಹೆಚ್ಚು ನನ್ನ ಕ್ಷೇತ್ರದಲ್ಲಿ ಸರ್ಕಾರದಿಂದ ಅನುದಾನವನ್ನು ತಂದು ಅಭಿವೃದ್ಧಿಯನ್ನ ಯಾರೂ ಮಾಡದಿದ್ದಷ್ಟು ಅಭಿವೃದ್ಧಿಯನ್ನ ನನ್ನ ಕ್ಷೇತ್ರದಲ್ಲಿ ಮಾಡಿ ತೋರಿಸಿದ್ದೇನೆ. ಮತ್ತು ಇವತ್ತು ಸಹ ವಿರೋಧ ಪಕ್ಷದಲ್ಲಿ ಇದ್ದಂಥ ಈ ಶಾಸಕರಾಗಿ ಅಲ್ಲಿ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ಪಡ್ಕೊಂಡು, ಕೆಲವಷ್ಟು ಮಂತ್ರಿಗಳನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಸಾಕಷ್ಟು ಅನುದಾನವನ್ನು ನಾನು ತರ್ತಾ ಇದ್ದೇನೆ. ಆದರೆ ಪತ್ರಿಕೆಯಲ್ಲಿ ಅದರ ವರದಿ ಆಗ್ತಾ ಇಲ್ಲ ಅನ್ನೋದಕ್ಕಿಂತ ನಾನೇ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಆಡ್ಗೋಸ್ಕರ ಅಲ್ಲ ಸರ್, ಸ್ವಾರ್ಥಿಗಳಿದ್ದಾರೆ. ಇವತ್ತು ಸ್ವಾರ್ಥಿಗಳಿದ್ದಾರೆ. ನನ್ನನ್ನ ಬಗ್ಗು ಬಿಡಬೇಕು, ಜಗದೀಶ್ ಶೆಟ್ಟಿ ಬಹಳ ಅಭಿವೃದ್ಧಿ ಮಾಡ್ತಾನೆ ಅನ್ನುವಂಥದ್ದು ಆಗಬಾರ್ದು. ಅದಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದು. ಹೀಗಾಗಿ ನಾನು ಅಭಿವೃದ್ಧಿ ಮಾಡಲಿಲ್ಲ ಅಂತ ಹೇಳಿದರೂ ಅಡ್ಡಿಲ್ಲ. ನನ್ನ ಕ್ಷೇತ್ರಕ್ಕೆ ಬಂದು ನೋಡಿದಾಗ ನಿಮಗೆ ಸತ್ವ ಪರೀಕ್ಷೆ ಆಗ್ತದಲ್ಲ. ಹೀಗಾಗಿ ಸ್ವಾರ್ಥಿಗಳ ಮುಂದೆ ನಾನು ನನ್ನ ಕೆಲಸದ ಅಭಿವೃದ್ಧಿಗಳನ್ನು ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ ಅನ್ನೋದು. ಅದೇನೇ ಇರಲಿ, ಮೊಟ್ಟ ಮೊದಲನೇದಾಗಿ ಪ್ರವೀಣ್ ಹೆಗಡೆ ನನ್ನ ಆತ್ಮೀಯ ಸ್ನೇಹಿತರವರು ಕುಮಟಾದಲ್ಲಿ ಇದ್ದರು. ಅದರ ನಂತರ ಇಲ್ಲಿ ಬಂದು ಕೂತ್ಕೊಂಡ ನಂತರ ಒಬ್ಬರು ನನಗೆ ಹೇಳಿದರು, ದಿನಕರ್ ಶೆಟ್ಟರ್ ಮತ್ತೆ ಕಾರ್ಯಕ್ರಮ ಇದೆ ನಿಮ್ಮದು ಕೇಳಿದರು. ನಾನು ನನ್ನ ಕ್ಷೇತ್ರ ಬಿಟ್ಟು ಯಾವ ಊರಿಗೂ ಯಾವ ಕಾರ್ಯಕ್ರಮಕ್ಕೂ ಹೋಗೋದಿಲ್ಲ ಅಂತ ಹೇಳಿದೆ. ಅದು ಒಂಥರದ ಸ್ವಾರ್ಥ ಇರ್ಬೋದು. ಯಾಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ನಾನು ಟೈಮ್ ವೇಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಆದರೆ ನೀವು ತಿಳ್ಕೊಳ್ರಿ, ಅದು ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗದೇ ಇದ್ದವನು ಪ್ರವೀಣ್ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ ಅನ್ನುವಂಥದ್ದು. ಒಬ್ಬ ಒಳ್ಳೆಯ ಪತ್ರಕರ್ತರಾಗಿ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಅಲ್ಲ ಪ್ರವೀಣ್ ನಮ್ಮೂರಲ್ಲಿ ಪ್ರಾಮಾಣಿಕವಾದ ಒಂದು ಪತ್ರಕರ್ತರಾಗಿ ಕೆಲಸವನ್ನ ನಿಭಾಯಿಸಿದ್ದಾರೆ. ದಯವಿಟ್ಟು ಚಪ್ಪಾಳೆ ಪ್ರವೀಣ್ ಹೆಗ್ಡೆಯವರ ಮಾತಿನ ಬಗ್ಗೆ ನೀವು ಹೊಡಿಬಾರ್ದು. ಯಾಕೆಂದ್ರೆ ನಾನು ಬಂದ ತಕ್ಷಣ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾವ ಜನಗಳು ಬಂದರು ಅನ್ನುವಂಥದ್ದನ್ನ ಒಂದ್ಸರಿ ವಿಚಾರ ಮಾಡಿದೆ. ನಾನು ಬಹಳ ಖುಷಿ ಆಯಿತು. ಯಾಕಂದ್ರೆ ಪತ್ರಿಕಾ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯಾಕೆ ಬಂದಲ್ವಾ? ಯಾವ ಕಾರ್ಯಕ್ರಮಕ್ಕೂ ಬರೋದಿಲ್ಲ ಯಾವಾಗಲೂ ಜನ. ಏನಾದರೂ ಸರ್ಕಾರದ ಚೆಕ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದಾದ್ರೂ ಮಂತ್ರಿ ಬಂದು ದೊಡ್ಡ ದೊಡ್ಡ ಮಂತ್ರಿ ಬಂದವಾಗ ಜನಗಳು ಸಾಮಾನ್ಯವಾಗಿ ಸೇರ್ತಾರೆ. ಇವತ್ತು ಪ್ರವೀಣ್ ಹೆಗಡೆ ಈ ಒಂದು ಪತ್ರಿಕೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿರಲ್ಲ ಅನ್ನುವಂಥದ್ದನ್ನ ತಿಳ್ಕೊಂಡೆ ನಾನು. ಆಮೇಲೆ ನನ್ನ PA ಬಂದರು. ನಾನು ಅವ್ರ ಹತ್ರ ಸ್ವಲ್ಪ ಡಿಸ್ಕಸ್ ಮಾಡಿದವಾಗ ಕೇಳಿದೆ, ಯಾಕೆ ಇಷ್ಟೆಲ್ಲ ಜನ ಬಂದಲ್ವಾ, ಮುಂದೆ ನಾವು ಏನಾದರೂ ಮುಂತಾದ ಕಾರ್ಯಕ್ರಮ ಮಾಡಿದವಾಗ ಈ ರೀತಿ ಜನಗಳ ತರಬೇಕು ಅನ್ನೋದು
ಬರ್ತಾರಲ್ಲ ಅವ್ರ ಬಗ್ಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಜನ ಸೇರಿದ್ದಾರೆ. ಎರಡನೇ ನಿಮ್ಗೆ ಹ್ಯಾಟ್ಸಪ್ ಏನಂತ ಹೇಳಿದ್ರೆ, ನಾನು ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಮಾಡಿದ್ದೆ. ಆದ್ರೆ ಇವತ್ತು ನೀವು ಹೇಳಿದ್ರಿ ಅದೇ ಬಂದೂಕು ಮಾಡುವಂತ ಉದ್ಯಮ ಅನ್ನುವಂಥದ್ದನ್ನ ವಿಶ್ವೇಶ್ವರ ಭಟ್ರು ಹೇಳಿದ ಮೇಲೆ ನಾನು ಒಂದ್ಸರಿ ಬಂದಾಗ್ತೀನಿ, ಅಯ್ಯೋ ನನಗೆ ಒಳ್ಳೇದು ನಾನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಲಿಲ್ಲ. ವಿಶ್ವೇಶ್ವರ ಭಟ್ರ ಮಾತು ಕೇಳಿ ನಾಳೆಯಿಂದ ಇದಕ್ಕೆ ನಾನು ಹೋಗೋದೇ ಇಲ್ಲ ಅನ್ನುವಂಥ ಒಂದು ಗಟ್ಟಿ ನಿರ್ಧಾರವನ್ನು ನಾನು ಮಾಡ್ತಿದ್ದೆ. ಅಭಿನಂದನೆಗಳು ಸರ್. ಬಹಳ ಒಳ್ಳೆಯ ಕಾರ್ಯಕ್ರಮ ಇದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ನೀವು ಶಿರ್ಸಿಯವ್ರು ಬಂದಿದ್ರಿ. ಇಷ್ಟೆಲ್ಲ ನೀವು ಶಿರ್ಸಿ ಜನ ಬಂದ್ರಲ್ಲ, ಬಂದರೂ ಸಹ ನನಗೇನು ಅನಿಸ್ತು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ನಿರ್ವಹಣೆ ಮಾಡೋರು ಯಾರಪ್ಪ, ಎಲ್ಲಿ ಅವರು ಅನ್ನುವಂಥದ್ದು ನಾನು ಒಂದ್ಸರಿ ನೋಡಿದೆ. ನಮ್ಮ ಕುಂಟಾರ ನನಗೆ ನೀವು ಇಷ್ಟು ಜನರು ಮಧ್ಯದಲ್ಲಿ ಅವರಿಬ್ಬರೇ ಮೇಲೆ. ಅಂದ್ರೆ ನಾವೆಲ್ಲ ಶಾಸಕರು ಕುಂತಾವಾಗ ನಮ್ಮ ಸ್ಪೀಕರ್ ಅವ್ರು ಬಹಳ ಮುಖ್ಯ. ಹಾಗೆ ಇವತ್ತು ನಮ್ಗೆ ಇಡೀ ಸಭೆಗೆ ನಮ್ದು ಕುಂಟಾದ ಎರಡು ಮಣಿಗಳು, ಹೌದಲ್ಲ, ಸೂರಿ ಮತ್ತು ಗಣೇಶ್. ಅದು ನಮ್ಮ ಶ್ರೀಧರ್ ಭಟ್ ಹೇಳಿದ್ರು, ಸರ್ ಈ ಮಾತು ನೀವು ಏನಾದ್ರು ಇವತ್ತಿಲ್ಲಿ ಪ್ರಕಟ ಮಾಡಿದ್ರೆ ಮುಂದಿನ ಸರಿ ಶಿರಸಿ ಅವರು ಮತ್ತೆ ಕಾರ್ಯಕ್ರಮ ನಿರ್ವಹಣೆ ಮಾಡ್ಲಿಕ್ಕೆ ಅವ್ರು ಕುಂಟಾದ ಯಾರಿಗೂ ಕರೆಯೋದಿಲ್ಲ, ದಯವಿಟ್ಟು ವೇಳೆ ಹೋಗಬೇಡಿ ಅನ್ನೋದು ನನಗೆ ಸತ್ಯ ಅನಿಸ್ತು. ಹೋಗಿ ಬಿಟ್ರೆ ನಮ್ಮ ಕುಂಟ ಇವತ್ತಾದ್ರೂ ಸ್ವಲ್ಪ ಫೇಮಸ್ ಆಗಲಿಲ್ಲ, ಅವರಿಂದಲೂ ಫೇಮಸ್ ಆಗಲಿ, ಎಲ್ಲರೂ ಸ್ವಲ್ಪ ತಿಳ್ಕೊಳ್ಳಿ. ಕುಂಟಾದವರು ಶಿರ್ಸಿಯ ಪ್ರಜ್ಞಾವಂತ ಜನರಿಗಿಂತ ಕುಂಟದವರು ಬಹಳ ಬುದ್ಧಿವಂತರಿದ್ದಾರೆ ಅನ್ನುವಂಥದ್ದು ಆಗಲಿ ಅನ್ನುವಂಥದ್ದು ಈ ಒಂದು ವಿಷಯವನ್ನು ಇವತ್ತು ಹೇಳಿದ್ದಾರೆ. ಏನೇ ಆಗಲಿ ಬಹಳ ಎರಡು ಪತ್ರಿಕೆ, ತತ್ವನಿಷ್ಠ ಮತ್ತು ಟೆಕ್ ವೈದ್ಯ ಅನ್ನುವಂಥದ್ದು. ಪ್ರಮೋದ್ ಹೆಗಡೆ ನಾನು ನೋಡ್ತಾ ಇದ್ದಾರೆ, ಯಾಕಂದ್ರೆ ದಿನಕರ್ ಶೆಟ್ಟಿ ಬಹಳ ಮಾತಾಡ್ತಾ ಇದ್ದಾರೆ. ನನ್ನ ಮಾತು ಕೇಳಿ ಜನ ಇರ್ತಾರ ಇಲ್ಲ ಅನ್ನುವಂಥದ್ದು ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ. ನಿಮ್ಮ ಭಾಷಣ ಕೇಳಿ ನೂರು ಜನ ಇರ್ತಾರೆ. ಅದಕ್ಕಾಗಿ ಪ್ರವೀಣ್ ಹೆಗಡೆ ನನ್ನ ಭಾಷೆ ಮಾತಾಡಲಿಕ್ಕೆ ಬಿಟ್ಬಿಟ್ಟು ನಾನು ಕೊನೆಗೆ ಮಾತಾಡೋದಿದ್ರೆ ಜನ ಎಲ್ಲ ಎದ್ದೋಗ್ತಿದ್ರು. ಪ್ರಮೋದ್ ಹೆಗಡೆ ಕೂಡಿಸಿದ್ರೆ ಜನ ಕೂತ್ಕೊಳ್ತಾರೆ. ಪ್ರಮೋದ್ ಹೆಗಡೆ ಭಾಷಣ ಬಹಳ ದಿವಸ ಆಯ್ತು, ಶಿರ್ಸಿ ಮಾತಾಡೋದು ಕೇಳಿಲ್ಲ ಅನ್ನೋದಕ್ಕಾಗಿ ಏನೇ ಇರಲಿ ಬಹಳ ಒಳ್ಳೆಯ ಎರಡು ಪತ್ರಿಕೆ ಲೋಕಾರ್ಪಣೆ ಆಗ್ತಾ ಇದೆ. ಬಹಳ ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನ ಹೆಸರು ತತ್ವನಿಷ್ಠ ಅನ್ನುವಂಥದ್ದನ್ನ ಪ್ರವೀಣ್ ಹೆಗಡೆ ಅವರು ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ತತ್ವನಿಷ್ಠ ಹೆಸರನ್ನ ಉಳಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಇವತ್ತು ಪ್ರವೀಣ್ ಹೆಗಡೆ ಮೇಲೆ ಇದೆ ಅನ್ನುವಂಥದ್ದು. ವಸ್ತುನಿಷ್ಠವಾದಂತ ವರದಿ ಇವತ್ತು ಕಡಿಮೆ ಆಗ್ತಾ ಇದೆ. ಒಂದ್ ಕಡೆ ಜಾತಿ ಮೇಲೆ ಬರೆಯುವಂಥದ್ದು, ಇಲ್ಲ ನಮ್ಮ ಜಾತಿಯವರ ಪರವಾಗಿ ಬರೆಯುವಂಥದ್ದು, ಇದು ಬರೆಯೋದ್ರಿಂದ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾರು ಪ್ರಾಮಾಣಿಕವಾಗಿ ಅಭಿವೃದ್ಧಿಯನ್ನು ಮಾಡ್ತಾರಲ್ಲ ಅವರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನ ನಾನು ನನ್ನ ಕ್ಷೇತ್ರದಲ್ಲಿ ಇದನ್ನ ಇವತ್ತು ಅನುಭವಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ನಾನು ಮನವಿ ಮಾಡ್ತೇನೆ. ದಯವಿಟ್ಟು ವಸ್ತುನಿಷ್ಠವಾದಂಥ ಸುದ್ದಿಗಳು ನಿಮ್ಮ ಪತ್ರಿಕೆಯ ಮೂಲಕ ಬರಬೇಕು ಎನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ನಡೆದಂತ ಒಂದು ದಯವಿಟ್ಟು ಮತ್ತೆ ಒಂದು ಮಾತಾಡಿ ನಾನು ಮಾತನ್ನು ಮುಗಿಸ್ತೇನೆ. ಒಂದು ಪತ್ರಿಕೆ ಅಲ್ಲ, ಒಂದು ಸಣ್ಣ ಟಿವಿ ಚಾನಲ್ನಲ್ಲಿ ಒಂದು ಸುದ್ದಿ ಬಿತ್ತರಿಸಿದ್ರು. ನನ್ನ ಕ್ಷೇತ್ರದಲ್ಲಿ ಒಂದು ರಸ್ತೆ ಮಾಡಿಲ್ಲ, ರಸ್ತೆಗೆ ಮಂಜೂರಿಯಾದಂಥ ಹಣ ಶಾಸಕರು ನುಂಗಿದ್ದಾರೆ ಎನ್ನುವಂಥದ್ದನ್ನು ಬರೆದು ಎಷ್ಟು ಬೇಸರ ಆಗ್ಬೋದು ನೀವು ಹೇಳಿ. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿದೆ, ನಾನು ನಿಮ್ಗೊಂದು ಚಾಲೆಂಜ್ ಮಾಡ್ತೇನೆ. ಚಾಲೆಂಜ್ ನೀವು ಇದು ಬರೆದಿದ್ರಲ್ಲ, ನಾವೊಂದು ಚಾಲೆಂಜ್ ಮಾಡ್ತೇನೆ. ಆ ರಸ್ತೆಗೆ ಏನಾದರೂ ಸರ್ಕಾರ ಅಥವಾ ಯಾರಾದರೂ ಹಣ ಮಂಜೂರಿ ಮಾಡದಿದ್ರೆ ನನ್ನ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ, ಇಲ್ಲದಿದ್ರೆ ನೀವೇನ್ ಮಾಡ್ತೀನಿ ಅನ್ನುವಂಥದ್ದನ್ನ ಕೇಳಿದ್ರೆ ನೀವೇ ಹೇಳಿ. ಮಂಜೂರಿ ಆಗಲಿಲ್ಲ, ಕೆಲಸ ಮಾಡದೇ ಇದ್ದಿರ್ಬೋದು, ಅಲ್ಲಿ ಅವರು ಬಂದು ನನಗೆ ಒಂದು ಮನವಿಯನ್ನು ಕೊಟ್ಟಿಲ್ಲ. ಅದು ಯಾವ ರಸ್ತೆ ಅಂತ ಹೇಳಿದ್ರೆ ಮೇನ್ ರೋಡ್ ಅಲ್ಲ. ನೀವು ಇವತ್ತು ಸಿದ್ದಾಪುರದಿಂದ ಕುಕ್ಕಕ್ಕೆ ಬರ್ರಿ, ಬಡಾಳದಿಂದ ಬಡಾವಳ ರಸ್ತೆ ನೀವು ನೋಡ್ರಿ, ನಾವು ಹೇಗೆ ಮಾಡಿದ್ದೇವೆ ಅತ್ಯುತ್ತಮವಾದಂಥ ರಸ್ತೆ. ಒಳಗಿನ ರಸ್ತೆ ಯಾವುದೋ ಒಂದು ಮಾಡಿಲ್ಲ ಅಂತ ಹೇಳಿದ್ರೆ ಹಣ ಮಂಜೂರಿ ಆಗಿತ್ತು. ಮಂಜೂರಿ ಆಗಿದ್ದ
ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಸದಾವಕಾಶಗಳನ್ನು ಪಡೆದುಕೊಳ್ಳಲು ನೀವು ನೀಡಿದ್ರಿ. ಈ ಬಹಳ ಕಷ್ಟದ ಕಾಲ ಅನ್ನುವಂಥದ್ದನ್ನು ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೂ ಎಷ್ಟೇ ಕಷ್ಟ ಆದರೂ ಸಹ ನೀವು ಪತ್ರಿಕೆಯನ್ನು ಮತ್ತೆ ಮತ್ತೆ ಪ್ರಾರಂಭವನ್ನು ಮಾಡಿದ್ದೀರಿ. ಬಹುಶಃ ಈಗ ಸಹಜವಾಗಿ ಡಾಕ್ಟರ್ ಜಿ ಹೆಗ್ಡೆ ಅವರಿದ್ದಾರೆ, ಅವ್ರ ಮಗಳಿಗೆ ಡಾಕ್ಟರ್ನಾಗಿ ಮಾಡುವಂಥ ನಾನು ಕೇಳಿದೆ ಮೊನ್ನೆ ಹೋದಾಗ, ಏನು ಸರ್ ನೀವು ಡಾಕ್ಟರ್ ಮಾಡಿದ್ರೆ ಇಂಜಿನಿಯರ್ ಯಾಕೆ ಮಾಡಲಿಲ್ಲ? ಹಾಗೆ ಪತ್ರಕರ್ತರು ಮತ್ತು ಪತ್ರಿಕೆಯನ್ನೇ ಬೆಳೆಸುವಂಥ ಕೆಲಸ ನೀವು ನಿರಂತರವಾಗಿ ನೀವೆಲ್ಲರೂ ನಮ್ಮ ಮೂಲದವರು ವಿನಾಯಕ್ ಭಟ್ರು ಒಂದು ಮಾತು ನನಗೆ ನೆನಪಾಗ್ತದೆ. ವಿನಾಯಕ್ ಭಟ್ರು ನೋಡಿದ್ರೆ ನನಗೆ ಏನಾಯ್ತು ಅಂತ ಹೇಳಿದ್ರೆ, ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ನಮ್ಮ ಹುಬ್ಬಳ್ಳಿಯವರಾದ್ದರಿಂದ ನನಗೆ ಸ್ವಲ್ಪ ಆತ್ಮೀಯರಿದ್ದರು. ಭಾಳಷ್ಟು ಅನುದಾನವನ್ನು ಕೊಡ್ತಾ ಇದ್ರು ನನಗೆ, ಮತ್ತು ಯಾವಾಗಲೂ ನನ್ನನ್ನು ಕರೆದು ಭಾಳ ಪ್ರೀತಿಯಿಂದ ಮಾತಾಡ್ತಾ ಇದ್ರು. ನನಗೆ ಏನಾದರೂ ಕೇಳ್ತಿದ್ರು ಯಾವಾಗಲೂ ಹೇಗೆ ನಡೀತಾ ಇದೆ ಏನು ಅನ್ನುವಂಥದ್ದನ್ನು. ನಾನು ಅವರಿಗೆ ಒಂದ್ಸರಿ ಹೇಳಿದೆ, ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಡ್ರಿ ಮತ್ತು ಈ ಸುದ್ದಿಯನ್ನು ಹೋಗ್ಬೇಡ್ರಿ. ಅದೇನಂದ್ರೆ ಅವರು ಫೋಟೋ ಪತ್ರಿಕೆಯಲ್ಲಿ ಬರ್ತಾ ಇದ್ರು. ಫೋಟೋ ಬಂದಂಥದ್ದನ್ನು ನಾನು ನೋಡಿದೆ. ಅವ್ರಿಗೆ ಹೇಳಿದೆ, ಸರ್ ಈ ಫೋಟೋ ನೀವು ಬದಲಾವಣೆಯನ್ನು ಮಾಡಬೇಕು ಅಂತ. ಭಾಳ ಒಂಥರದ ನಗು ಮುಖ ಇಲ್ಲ, ದಾಡಿ ಬಿಟ್ಟಿದ್ದು, ಹೀಗೆಲ್ಲ ಒಂಥರದ್ದು ಮುಖ್ಯಮಂತ್ರಿ ಅಂದರೆ ಹೇಗಿರಬೇಕು ಅನ್ನುವಂಥದ್ದು. ನಾನು ಅವರಷ್ಟು ದೊಡ್ಡ ಮನುಷ್ಯ ಅಲ್ಲ, ಆದರೆ ಇಂಥದ್ದನ್ನೆಲ್ಲ ನನಗೆ ನೋಡಿದವಾಗ ಅವ್ರಿಗೆ ಹೇಳಿದೆ. ಮತ್ತು ಇದಕ್ಕೆ ನೀವು ಸರ್ ಒಂದು ಬದಲಾವಣೆ ಏನಾದರೂ ಮಾಡಬೇಕು ಅಂತ ಹೇಳಿದರೆ, ಪತ್ರಿಕೆಯಲ್ಲಿ ನೀವು ಹೆಚ್ಚು ಪ್ರಚಾರ ಹಿಡಿಸ್ಕೊಳ್ಬೇಕು ಅಂತ ಹೇಳಿದರೆ, ನೀವು ನಮ್ಮ ಜಿಲ್ಲೆಯಲ್ಲಿರುವಂಥ ಪತ್ರಕರ್ತರನ್ನು ನೀವು ನಿಮ್ಮ ಮಾಧ್ಯಮ ಕಾರ್ಯದರ್ಶಿಯವರನ್ನ ನಮ್ಮ ಜಿಲ್ಲೆಯವರಿಗೆ ಮಾಡಿಕೊಡ್ರಿ ಅನ್ನುವಂಥ ಮಾತು ಹೇಳಿದ್ರು. ಯಾಕೆ ಹೇಳಿದ್ರೆ ಈಗ ಗೊತ್ತಿದಾರಲ್ಲ, ಇವರೆಲ್ಲರನ್ನ ನೋಡಿ ಪತ್ರಿಕೆ ಇವತ್ತು ಏನಾದರೂ ಹೆಚ್ಚು ಬೆಳೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರು ಬಹಳಷ್ಟು ಶಕ್ತಿಯನ್ನ ಹಾಕ್ತಾರೆ ಅನ್ನುವಂಥದ್ದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿಯವರು ನಮ್ಮ ಜಿಲ್ಲೆಯವರನ್ನೇ ನೀವು ನೇಮಿಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ನಾನು ಆ ಸಂದರ್ಭದಲ್ಲಿ ಹೇಳಿದ್ದೇನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.